ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆನಂದ್ ಮಾತಾಡ್ತಿರೋದು. ಶರಣ್ಯ ಎಲ್ಲಿದ್ದಾನೆ ಅಂತೇಳಿ ನೀವೆಲ್ಲ ಭಾಳ ಯೋಚನೆ ಮಾಡ್ತಿರ್ಬೋದು. ಹೌದು, ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತೆಟ್ಟು ಗ್ರಾಮಕ್ಕೆ ನಮ್ಮ ಶರಣ್ಯ ದೇವರು ಹೋಗಿದ್ದಾರೆ. ಹೌದು, ಬಹಳ ಸತತವಾಗಿ ನಮ್ಮ ಶರಣ್ಯನ ಅಭಿಮಾನಿಗಳಾಗಿರ್ಬೋದು, ಶರಣ್ಯನ ರೈತರುಗಳಾಗಿರ್ಬೋದು ಕೂಡ ಆ ಒಂದು ರಾಜ್ಯದ ಕಡೆಯೂ ಕೂಡ ಇದ್ದಾರೆ ಅಂತೇಳಿ ತುಂಬ ಆಲೋಚನೆ ಪಡ್ತಾಯಿದ್ರು. ಹೌದು, ಇಡೀ ನಮ್ಮ ಭಾರತ ದೇಶ ತುಂಬ ಕೂಡ ಶರಣ್ಯನ ಅಭಿಮಾನಿಗಳಿರ್ಬೋದು, ಶರಣ್ಯನ ರೈತರುಗಳಾಗಿರ್ಬೋದು ತುಂಬ ಜನ ಇದ್ದಾರೆ. ಅಲ್ಲಿ ಇಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಇದ್ದಾರೆ. ಹಾಗಾಗಿ ಶರಣ್ಯ ಬಂದಿದ್ದು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತೆಟ್ಟು ಗ್ರಾಮಕ್ಕೆ ಬಂದಿದ್ದಾರೆ. ವಿಶೇಷ ಹಾಗೆ ಬೇಜಾರು ಎಲ್ಲದೂ ಕೂಡ, ಯಾಕಂತಂದರೆ ಅಷ್ಟು ದೂರದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಬರಬೇಕಾದ್ರೆ ಜೀವ ಡಾಡ್ 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 ಅಂತ ಹೊಡ್ಕೊಳೋದು. ಯಾಕಪ್ಪ ಅಂತಂದರೆ ಏನಾಗುತ್ತೆ, ಅಷ್ಟು ದೂರ ಹೋಗ್ತಾಯಿದ್ದೀವಿ, 400 ಕಿಲೋಮೀಟ್ರ್ ಹೋಗ್ತಾಯಿದ್ದೀವಿ, ಏನಾಗ್ಬೋದು ಅನ್ನೋದೊಂದು ಚಿಂತೆ. ಹಾಗಾಗಿ ರೈತರು ಸತತವಾಗಿ ಒಂದು 6ರಿಂದ 7 ಬೋರ್ವೆಲ್ ತೆಗ್ಸಿದ್ದಾರೆ. ನಮಗೆ ಅದೊಂದು ಚಿಂತೆ, 6ರಿಂದ 7 ಬೋರ್ವೆಲ್ ತೆಗ್ಸಿದ್ದಾರೆ, ನೀರಿಲ್ಲ ಅಂತಾರೆ. ಆ ಕಡೆ ಸುತ್ತಮುತ್ತ ಎಲ್ಲ ಚೆನ್ನಾಗಿ ನೀರಿದೆ ಅಂತ ಹೇಳ್ತಾರೆ. ಅದೊಂದು ಯೋಚನೆ. ಏನು ಮಾಡ್ತಾನೆ ನೋಡೋಣ ಶರಣ್ಯ ಅಂತೇಳಿ. ಶರಣ್ಯ ಬೋರ್ವೆಲ್ ಪಾಯಿಂಟ್ ಬಂದ ವೇಳೆ ತುಂಬ ಜನ ನೀವು ನೋಡ್ತಿರ್ಬೋದು. ನಿಜವಾಗ್ಲೂ ಎಷ್ಟು ಜನ, ಎಷ್ಟು ರೈತರುಗಳಂತಂದರೆ ಹೇಳಕ್ಕೆ ಅಸಾಧ್ಯ. ಅಷ್ಟು ಜನ ರೈತರುಗಳು ಕೂಡ ಶರಣ್ಯನ ನೋಡೋಕ್ಕಂತಲೇ ಬಂದಿದ್ದಾರೆ. ಶರಣ್ಯನ ನೋಡಬೇಕು, ಅವನು ಹೇಗಿದ್ದಾನೆ, ಯಾವ ಥರ ಬೋರ್ವೆಲ್ ಮಾಡ್ತಾನೆ ಪಾಯಿಂಟ್ ಅನ್ನೋದನ್ನು ನೀವು ನೋಡ್ತಿರ್ಬೋದು. ಬೋರ್ವೆಲ್ ಪಾಯಿಂಟ್ ಆಗಿ ಮರುಕ್ಷಣವೇ ಒಂದು 60ರಿಂದ 70 ಅಡಿ ಹೋಯ್ತು. 60 ಅಡಿಗೆ ಒಂದು 60-70ರಿಂದನೇ 70 ಅಡಿಗೆ ನೀರು ಸ್ಟಾರ್ಟ್ ಆಯಿತು. ತುಂಬ ಖುಷಿ ಆಯಿತು. ಹಾಗೆ ಇನ್ನೂ ಕೂಡ ಕೆಳಗಡೆ ನೀರು ಬರಲಿ, ಡೆಪ್ತ್ ಹೊಡೆಯೋಣ ಅಂತೇಳಿ ಒಂದು 400ರಿಂದ 500 ಒಳಗೂ ಕೂಡ ಡೆಪ್ತ್ ತೊಗೊಂಡು 620ರಿಂದ 640ಕ್ಕೆ ಮತ್ತೊಂದೆಳೆ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಮೇಲ್ಗಡೆ ನೀರು ಯಾವುದು ಕೂಡ ಶಾಶ್ವತ ಇಲ್ಲ, ಇರೋ ಕಡೆ ಮಾತ್ರ ಇರುತ್ತೆ. ಹೀಗಾಗಿ ಇದು ಬರ್ತಿರೋದು 460ರಿಂದ ನೀರು ಸ್ಟಾರ್ಟ್ ಆಯಿತು. ಮತ್ತು ಈಗ ಮೇಲ್ಗಡೆ ನೀರು ನೋಡಿದ್ರೆ ನೀವು, ಮೇಲ್ಗಡೆ ಎಲ್ಲೂ ಕೂಡ ಅಷ್ಟು ಬಂದಿದ್ದು ನೀರು ಉಳಿಯೋಕ್ಕೆ ಶಾಶ್ವತ ಕಡಿಮೆ. ತಳದ ನೀರು ಇದೆಯಲ್ಲ, ಅದು ಪರ್ಮನೆಂಟ್ ಉಳಿಯುತ್ತೆ. ಹಾಗಾಗಿ 660 ಅಡಿಗೆ ಮತ್ತೊಂದು ಎಳೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಒಂದು 2.5 ಇಂಚ್ ನೀರು ಕಮೆನ್ಸ್ ಆಯಿತು. ನಿಜವಾಗ್ಲೂ ಅಲ್ಲೇ ಇದ್ದು ಕೊನೆವರೆಗೂ ಕೂಡ ಇದ್ದು ಮೋಟ್ರನ್ನ ಬಿಟ್ಟು ಮೋಟ್ರ್ ಚಾಲ್ತಿ ಮಾಡಿ ಬಂದಿದ್ದೀವಿ. ನೀವು ನೋಡ್ತಿರ್ಬೋದು, ಮೋಟ್ರು ಕೂಡ ನಾವು ಆನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ನೀರು ಬರ್ತಿದೆ. ಹಾಗೆ ಅಲ್ಲಿನ ಎಲ್ಲ ರೈತಾಪಿ ಕುಟುಂಬಗಳು ಕೂಡ ಶರಣ್ಯನ ಕೃಪಾ ಆಶೀರ್ವಾದ ಅಂತ ಕೇಳ್ಕೊತಿದ್ದೀನಿ. ಮತ್ತೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಶರಣ್ಯ.